ಅಳ್ತಾ ಇದ್ದೆ, ಡ್ಯಾಡಿ ನನ್ನ ಮುಳುಗಿಸ್ತಾ ಇದ್ರು ತಾನೆ, ನಾನು ಅಳ್ತಾ ಇದ್ದ. ಇದು ಆಕ್ಚುಲಿ ವರ್ಷ ಹಬ್ಬ ಇರುತ್ತೆ, ಊರಬ್ಬ. ಸೊ ಈ ವರ್ಷ ಹೋಗ್ತಾ ಇದೀವಿ. ಲಾಸ್ಟ್ ಇಯರ್ ಮಿಸ್ ಆಯ್ತು ಅನ್ಕೊಂತೀನಿ. ಮೈ ಗಾಡ್, ಚಿತ್ತೂರು ಸಿಕ್ಕಾಪಟ್ಟೆ ಬಿಸಿಲಿದೆ, 34 ಡಿಗ್ರೀಸ್ ಇದೆ. ನಾನು ನಿನ್ ಜೊತೆ ಫಾರಿನ್ ಬರ್ಬೇಕು ಅನ್ಸ್ತೈತೆ. ನಮ್ ಜೊತೆ ಬಂದಳು ಮತ್ತೇನಕ್ಕೂ ಅಮ್ಮ ಜೊತೆ. ಎಲ್ಲಿಗೆ, ಯಾವ ಊರ್ಗೆ? ಫ್ಲೈಟ್ ಅಲ್ಲಿ ಶಿರಡಿಗೆ ಹೋಗೋಣ ಎಲ್ಲಾರು. ಫ್ಲೈಟ್ ಅಲ್ಲಿ ಶಿರಡಿಗೆ, ಟ್ರೈನ್ ಅಲ್ಲಿ ಇದಕ್ಕ ಮಂತ್ರಾಲಯಗೆಲ್ಲ ಹೋಗೋಣ ಬಿಡ್ರಿ. ಇಲ್ಲಡಿದು ಚೆನ್ನಾಯ್ತಲ್ಲ ಫುಲ್ಲಿ. ಅದ್ ಮಾಡ್ಬೇಕು ಇದೆಲ್ಲ ಎಲ್ಲ. ಮಮ್ಮಿ ಕೇಳು, ಟಿಫನ್ ರೆಡಿ ಆಗೈತೆ, ಬರ್ತೀರಾ? ಬರ್ತಾರಂತ. ಇನ್ನ ಡ್ಯಾಡಿ ಎದ್ದಿಲ್ಲ ಅಂತೇಳಿ. ಡ್ಯಾಡಿ ಇನ್ನ ಎದ್ದಿಲ್ಲ. ಎದ್ದೇಳಿ ಬಿಡು, ಎದ್ಮೇಲೆನೆ ಬರ್ರಿ, ಇಲ್ಲಾಂದ್ರೆ 2 ವೀಲರ್ ನೀನು ಮಾಡು. ಡ್ಯಾಡಿ ಕಣೋ ದೀಪು. ಸರಿ ಹಂಗಿದ್ರೆ. ಹೆಂಗಿತ್ತಲ್ಲೆಲ್ಲ ಪಪ್ಪು? ಊಟ ಎಲ್ಲ ಚೆನ್ನಾಗಿತ್ತ? ಅಲ್ಲೆಲ್ಲ ಫಿಶ್ ಇತ್ತು, ನಾನು ನೋಡ್ದೆ. ಅಲ್ಲಿ ಒಂದ್ ರೇರ್ ಫಿಶ್ ಇತ್ತು, ಎಷ್ಟೊಂದು ಫಿಶ್ ಇತ್ತು. ಅಲ್ಲೆಲ್ಲ ಡೋನೆಟ್ ಎಲ್ಲ ಇತ್ತು, ಚಿಕ್ಕ ಡೋನೆಟ್. ನಾನು ಎತ್ಕೊಂಡ್ ಬಂದಿದ್ದ ಎಷ್ಟೊಂದು. ಡ್ಯಾಡಿ ಮನೆಗೆ ಹೋಗಿ ನೋಡ್ರಿ ಸೌಂಡ್ ಬರ್ತಾ ಇದ್ದಿದ್ದು, ಎಲ್ಲ ಕಡೆ ಇತ್ತು ಕ್ರಾಬ್. ಅದು ಓಪನ್ ಆಗಿತ್ತು ಬಾಕ್ಸ್, ಅದಕ್ಕೆ ಎತ್ಕೊಂಡ್ ಬರಕ್ಕಾಗಿಲ್ಲ. ಕ್ರಾಬ್ ಒಂಥರ ಇತ್ತು, ಅದು ಇಲ್ಲೆಲ್ಲ ಶಲ್ ಇದ್ದಿ ಆಮ್ಲೆ ಕ್ರಾಬ್ ಇದ್ದಿದ್ದು, ಹಂಗೆ ಇದ್ದಿದ್ದು. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ರೆ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ವೆಲ್ಕಮ್ ಬ್ಯಾಕ್. ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ. ಬೆಳಗ್ಗೆನೇ ವೀಡಿಯೋ ಕಾಲ್ ಮಾಡಿ ನಮ್ಮ ಅಮ್ಮ ಹತ್ರ ಮಾತಾಡ್ತಿದ್ದ. ಆಲ್ರೆಡಿ ಟ್ರಿಪ್ ಹೇಗಿತ್ತು, ಏನಾಯಿತು, ಏನು ಮಾಡ್ದೆ, ಏನು ಮಾಡಿಲ್ಲ, ಎಲ್ಲದನ್ನು ಪಟ ಇರೋ ಸೀಕ್ರೆಟ್ಸ್ನ ಎಲ್ಲ ಹೇಳ್ತಾ ಇದ್ದ. ಆ್ಯಂಡ್ ಮನೆ ಅಂತೂ ಫುಲ್ಲು ಆ ಕಡೆ ಈ ಕಡೆ ಆಗೋಗಿದೆ. ಮನೆ ಕ್ಲೀನ್ ಮಾಡಬೇಕು, ಬ್ರೇಕ್ಫಾಸ್ಟಿಗೆ ಮಮ್ಮಿ ಮನೆಗೆ ಹೋಗಬೇಕು. ನೈಟ್ ಬಂದಿದ್ದು ತುಂಬಾ ಲೇಟಾಗೋಯಿತು, ಸ್ವಲ್ಪ ಕ್ಯಾಬಿಂದ. ಇಟ್ಸ್ ಓಕೆ, ಅದೆಲ್ಲ ಎಲ್ಲಿ ಹೇಳೋದು ಬೇಡ. ಒಂದು 12 ಗಂಟೆ ಆಗೋಯಿತು, ಬಟ್ ನಾವು ಬೇಗನೆ ಲ್ಯಾಂಡ್ ಆಗಿದ್ವಿ. ಸೊ ಬನ್ನಿ ನಮ್ಮ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಾನು ಇದು ದೊಡ್ಡ ಲಾಂಗ್ ವಿಡಿಯೋ ಆದರೆ ಪಾರ್ಟ್ 2 ಹಾಕ್ತೀನಿ. ನಾನು ಅಳ್ತಾ ಇದ್ದೆ, ಡ್ಯಾಡಿ ನನ್ನ ಮುಳುಗಿಸ್ತಾ ಇದ್ರು ತಾನೆ, ನಾನು ಅಳ್ತಾ ಇದ್ದ. ಹೇಳೋದು ಅಮ್ಮ ಕೇಳ್ತೀನಿ, ಅಪ್ಪ ಕೇಳ್ತೀನಿ ಅಂತ. ಡ್ಯಾಡಿ ಸುಮ್ಮನೆ ನಗ್ತಾರೆ. ಹೌದಾ? ಕೋಲ್ಡ್ ಆಗಿಲ್ಲ ಅಪ್ಪ? ಬುಲಿ ನಿಂಕ ಸ್ವಲ್ಪ ಆಗೈತೆ. ನಂಗೆ ಜ್ವರನೂ ಬಂದಿತ್ತು, ಆಮೇಲೆ ಹೋಯ್ತು. ಎಲ್ಲಿ? ಫ್ಲೈಟ್ ಅಲ್ಲಿ. ಫ್ಲೈಟ್ ನಂಗೆ ಜ್ವರ ಬಂದೋಯ್ತು. ಯಾಕಂದ್ರೆ ನಾನು ಇದೆಲ್ಲ ಚಾಕ್ಲೇಟ್, ಫ್ಯಾಂಟಾ ಎಲ್ಲ ಕುಡಿತಾ ಇದ್ದೆ. ನೋಡೋದೆಲ್ಲ ಕುಡಿತೀರಾ? ಜ್ವರ ಬಂದಿರೋದು. ನಾನು ಓನ್ಲಿ ಫ್ಯಾಂಟಾ ಕುಡ್ತಿದ್ದೆ. ಹೇಳ, ನಾನು ಕೇಳಿದ್ದೆ ಹೇಳ ಸ್ಟೋರಿನ. ಮೂಡ್ ಬರ್ಬೇಕಿವ. ಅಮ್ಮ ನೀನು ನಡಿಯಮ್ಮ, ಫಾರಿನ್ ಹೋಗ್ಬೇಕು, ನಾನು ಬರ್ಬೇಕು ನಿನ್ ಜೊತೆ. ಅಮ್ಮ ನಾವಿಬ್ರು ಫಾರಿನ್ ಟ್ರಿಪ್ ಹೋಗೋಣ ಅಂತ ಅವ್ರ ಮಮ್ಮಿಗೆ. ನಿನ್ ಜೊತೆ ಫಾರಿನ್ ಹೋಗ್ಬೇಕು ಅನ್ಸ್ತೈತೆ ಅಂತ ಹೇಳ್ದ. 4 ಫ್ಲೈಟ್ಸ್ ಹತ್ತಿದ್ದೇವಮ್ಮ ನಾನು. 4 ಫ್ಲೈಟ್ ಹತ್ತಿದ್ದವನು. ಶ್ರೀಲಂಕಾನು ನೋಡ್ಬಿಟ್ಟ ರೆಡಿ ಅವನು. ಅಲ್ಲ, ಶ್ರೀಲಂಕಾನು ನೋಡ್ಬಿಟ್ಟ ಅವನು. ಶ್ರೀಲಂಕಾ ಏರ್ಪೋರ್ಟ್ ಅದೇ ಡೈರೆಕ್ಟ್ ಬಂದ್ರೆ 1 hour 55 minutes ಅಂಕಲ್, 2 hour ಅನ್ಕೊಳ್ರಿ. ನಾವು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರಲ್ಲ, ಕನೆಕ್ಟಿಂಗ್ ಫ್ಲೈಟ್ಸ್ 1 hour ಅಷ್ಟೇ. ಸೇಮೇ ಡಿಸ್ಟೆನ್ಸ್, ಅದು ಟೈಮು ಸೇಮೇ ಇದೆ. 1 hour ಜಾಸ್ತಿ ಇದ್ರೆ ಕಷ್ಟ ಆಗಿರೋದು.
5 ನಿಮಿಷಕ್ಕೂ ಬರೋದು ಇದು ಕಟ್ಟು ಕಟ್ಟು ಅನ್ನೋದು. ಕಟ್ಟಿದ್ವಿ ಒಂದು 5 ಸತಿ ಕಟ್ಟಿದ್ದೆ, ಮತ್ತೆ ಅಲ್ಲಿ ರೆಡಿ ಆಗ್ತಾ ಇದೀವಿ ಹೋಗಕ್ಕೆ. ಕಟ್ಟು 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 ಅಂತವನೆ. ನಮ್ಗೇನ್ ಗೊತ್ತದ್ರ ಕ್ರ್ಯಾಬ್ ಇದೆ ಅಂತ ಹೇಳ್ಬೇಕಿತ್ತು ಫಸ್ಟೇ. ಊರ್ಗ್ ಹೋಗ್ಬಿಡು ರೋಡ್ಗೆ ಕುಡಿಯೋಕೆ, ಬೀದಿಗೆ ಇಡು ಅಲ್ಲಿ. ಮನೇಲಿ ಇವನೇ ಲೇಟ್. ಶೂ ಬೇಡಮ್ಮ, ಡ್ಯಾಡಿನೂ ಶೂ ಹಾಕೊಂತಲ್ಲ, ಅಲ್ಲಿ ಬಿಸ್ತಾ ಇರ್ಬೇಕಾಗುತ್ತೆ. ನಿಂಗೆ ಟಾಯ್ಸ್ ಏನೇನ ಬೇಕಾ ಚಿಕ್ಕದು? ಇದು ತಗೊಳ್ಳೋ, ರಂಜನ್ ಅಂಕಲ್ ಫಿಕ್ಸ್ ಮಾಡ್ಕೊಟ್ಬಿಡ್ತಾರೆ. ರಂಜನ್ ಅಂಕಲ್ ರಂಜನ್ ಅಂಕಲ್ ಚೆನ್ನಾಗಿ ಫಿಕ್ಸ್ ಮಾಡ್ತಾರಲ್ಲ, ಅವ್ರಿಗೂ ಬೋರ್ ಆಗ್ತಾ ಇರುತ್ತೆ ನಲ್ಲಿ. ಅರ್ಧಂಬರ್ಧ ಟೀ ಕುಡಿದ್ಬಿಟ್ಟು ನಂಗೆ ಕೊಟ್ಟು ಅವ್ನು ಕುಡಿಯೋಕೆ. ನಂಗೆ ಕುಡಿದ್ಬಿಟ್ಟು ಕೊಟ್ರೆ ನೀನು ಕುಡಿತೀಯಾ? ಸಖತ್ ನಾಯ್ಸ್. Where are we going? We're going to ಚಿತ್ತೂರ್ ಹೋಗ್ತಾ ಇದೀವಿ ನಾವು. ರಂಜನ ಅವ್ರಿಗೆ ಏನಕ್ಕೆ? ಇದು ಆಕ್ಚುಲಿ ವರ್ಷ ಹಬ್ಬ ಇರುತ್ತೆ, ಊರಬ್ಬ. ಸೊ ಈ ವರ್ಷ ಹೋಗ್ತಾ ಇದೀವಿ. ಲಾಸ್ಟ್ ಇಯರ್ ಮಿಸ್ ಆಯ್ತು ಅನ್ಕೊಂತೀನಿ, ಈ ವರ್ಷ ಹೋಗ್ತಾ ಇದೀವಿ. ಈ ವರ್ಷ ಹೋಗ್ತಾ ಇದೀವಿ. ಬಂದು 1 ದಿನ 2 ದಿನ ಅಷ್ಟೇ ಆಗಿರೋದು ಮಾಲ್ಡೀವ್ಸ್ ಟ್ರಿಪ್ಪಿಂದ. ಬ್ಯಾಕ್ ಟು ಬ್ಯಾಕ್. ಮತ್ತೆ ನೋಡೋಣ ಹೆಂಗಿರುತ್ತೆ ಊರಬ್ಬ ಅಂತ. ಚಿತ್ತೂರಲ್ಲಿ ಮೋಸ್ಟ್ಲಿ ಒಂದು 10 days ಏನೋ ಫೆಸ್ಟಿವಲ್ ನಡೀತಾ ಇದೆ ಅನ್ಸುತ್ತಲ್ಲ. ಇವತ್ತು ಮೇನ್ ಊರಬ್ಬ ಅನ್ಸುತ್ತೆ ನನ್ಗೆ ಅನ್ಸಿದ ಮಟ್ಟಿಗೆ. ಅವರು ಆಲ್ಮೋಸ್ಟ್ ಒಂದು 15-20 days ಇಂದ ಊರಲ್ಲೇ ಇದ್ದಾರೆ. ಪ್ರತಿ ವರ್ಷ ಇದೇ ಪ್ರಾಸೆಸ್. ಮೇ ತಿಂಗಳಲ್ಲಿ ಊರಬ್ಬ ಇರೋದು. ನಮ್ಗೇನು ಒಂದು 3 hours 7 minutes ತೋರಿಸ್ತಾ ಇದೆ. ಹೋಗ್ಬಿಡ್ತೀವಿ 2:30 ಹಂಗೆ. ಒಂದು 10 ಗಂಟೆ 10:30 ಬಿಟ್ಟಿದ್ದು. ಅದಿ ಕೂಡ ಇದ್ದಾನೆ ಇಲ್ಲಿ. ಅದಿ, ಆರ್ ಯು ಎಕ್ಸೈಟೆಡ್ ಟು ಗೋ ಟು ರಿಯಾಸ್ ಊರು? ಅವನು ಆಲ್ರೆಡಿ ಬಂದಿದ್ದಾನೆ ಆ್ಯಕ್ಚುಲಿ. ನಾನು ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಯಾವಾಗ ಅಲ್ಲ, ಲಾಸ್ಟ್ ಡಿಸೆಂಬರಲ್ಲೂ ಯಾವಾಗಲೂ ಹೋಗಿದ್ದೀನಿ. ಎಲ್ಲರೂ ಅಡುಗೆ ಮಾಡಿಕೊಂಡು ಅಲ್ಲಿ ಹೋಗಿ ಮಜಾ ಮಾಡ್ಕೊಂಡು ಬಂದಿದ್ದು. ಸೊ ಇವಾಗ ಹೋಗಿ ಬರೋದಷ್ಟೇ, ಸ್ಟೇ ಎಲ್ಲ ಏನಾಗ್ತಾ ಇಲ್ಲ. ನೆಕ್ಸ್ಟ್ ಅವನೇನೋ ಅವತ್ತಿಂದ ಅದು ಹೇಳ್ತಾವ, ನನ್ನ ಬರ್ಡ್ ನೆಸ್ಟ್ ಇತ್ತು ನೋಡಿದೆ ಅಂತ. ನನಗೇನೋ ನೆನಪಿಲ್ಲ. ಕರ್ಕೊಂಡು ಹೋಗಿದ್ವ ನಾವು ಮುಂಚೆ ಊರಿಗೆ. ಹೌದು, ನಾವು ಹೋಗಿದ್ವಲ್ಲ ಲಾಸ್ಟ್ ಟೈಮ್ ಸ್ಟೇ ಆಗಿದ್ನಲ್ಲ, ಎಲ್ಲ ಫ್ಯಾಮಿಲೀಸ್ ಹೋದಾಗ. ಅವಾಗ ಇವನು ಬಂದಿದ್ದ, ರಿಯಾನು ಬಂದಿದ್ಲಲ್ಲ. ನಾನು, ನೀನು, ಉಜ್ಜು ಅಡುಗೆ ಮಾಡ್ಕೊಂಡು ಹೋಗಿದ್ವಲ್ಲ ಬೇಬಿ. ಚಿಕನ್ ಎಲ್ಲ ಅವಾಗ್ಲೇನೆ. ಅದೇ ಲಾಸ್ಟ್ ಚಿಕನ್ ಎಲ್ಲ ಮಾಡಿದ್ನಲ್ವಾ? ಕರೆಕ್ಟ್, ಅವಾಗ ಹೋಗಿದ್ದು. ನಾನು ಒಂದೇ ಸತಿ ಹೋಗಿರೋದು. ಟಿವಿ ಸುಮಾರು ಸತಿ ಹೋಗೋರು ಅನ್ಸುತ್ತಲ್ಲ. ಐ ಥಿಂಕ್ 4-5 times ಹೋಗಿದ್ದೇನೆ ನಾನು ಇಲ್ಲಿ ತನಕ. ಅದೇ ಒಂದು 4-5 times. ನಾನು ಒಂದ್ಸತಿ ಹೋಗಿದ್ದೀನಿ ಅಷ್ಟೇ. ಇವಾಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು, ಸೇಮ್ ಆ್ಯಸ್ ಅದಿ. ಸೊ ನಾವಿಷ್ಟೇ ಜನ ಹೋಗ್ತಾ ಇರೋದು. ಬೇರೆಯವರೆಲ್ಲ ಏನೋ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನೋಡೋಣ ಹೆಂಗೆ ಹೋಗುತ್ತೆ ಇವತ್ತಿನ ಡೇ ಅಂತ. ನಾನು ಅಷ್ಟೊಂದು ಟ್ಯಾನ್ ಆಗಿಲ್ಲ ಆ್ಯಕ್ಚುಲಿ ಮಾಲ್ಡೀವ್ಸ್ ಹೋಗಿ. ಇಲ್ಲ ಮೇಕಪ್ಪಲ್ಲಿ ಕವರ್ ಮಾಡ್ಬಿಟ್ಟಿದ್ದೀನಿ, ಏನೋ ಗೊತ್ತಾಗ್ತಾ ಇಲ್ಲ. ತುಂಬ ಟ್ಯಾನ್ ಆಗಿದೆ. ಜಾಸ್ತಿ ಬಿಸಿ ಇದೆ ಮಾಲ್ಡೀವ್ಸ್ಗಿಂತ. ನಾವು ಇಲ್ಲಿ ಬಂದಾಗ ಇಲ್ಲೇ ಜಾಸ್ತಿ ಸೆಕೆ ಅನ್ನಿಸ್ತಾ ಇತ್ತು. ಅಲ್ಲಿ ತುಂಬಾ ವಿಂಡಿ ಇದೆ. ಈ ತರ ಹೊಡಿಯೋ ತರ ಸನ್ ರೇಸ್ ಇಲ್ಲ ಅಲ್ಲಿ ಅಲ್ವಾ? ಈ ತರ ಸೂರ್ಯ ನಮ್ ಮುಂದೆನೆ ಇದ್ದಾನೆ. ನಮ್ ಸ್ಕಿನ್ನಿಗೆ ಟ್ಯಾನ್ ಆಗ್ತಿದೆ ಅಂತ ಅನ್ಸಲ್ಲ, ಬಟ್ ಆಗುತ್ತೆ. ವಿಂಡಿ ತುಂಬಾ ಗಾಳಿ ಇದೆ ಇಲ್ಲಿ ಆ ಥರ ಏನಿಲ್ಲ. ಇಲ್ಲೇ ವೆದರ್ ಸ್ವಲ್ಪ ಹಂಗೆ ಇರೋದು. ಅಲ್ಲಿ ಮೇ ಆದ್ಮೇಲೆ ವೆದರ್ ಹಂಗಾಗುತ್ತಂತೆ. ಐ ಡೋಂಟ್ ನೋ. ಸೊ ಮಾಲ್ಡೀವ್ಸ್ದು ಸೀರೀಸ್ ನೋಡ್ಬೇಕಂದ್ರೆ ಗೋ ಆ್ಯಂಡ್ ವಾಚ್ ಟಿವಿ ಇನ್ ಕನ್ನಡ. ಮೋಸ್ಟ್ಲಿ ಆಲ್ರೆಡಿ ಎಲ್ಲ ಬ್ಲಾಗ್ಸು ಅಪ್ಲೋಡ್ ಆಗಿರುತ್ತೆ. ಓಕೆನಾ? ಇಟ್ಟಿದ್ದಾರಂತೆ. ಇವು ಒಂದು 30 ಇಲ್ಲಿದ್ರೆ ಸಿಕ್ಕಿದ್ರೆ ತಗೊಳ್ತೀನಿ. ಸರಿ ಸರಿ. ನೀರು ಆಲ್ರೆಡಿ ಚಿತ್ತೂರಲ್ಲಿ ಐಸ್ ಕ್ರೀಮ್. ಬಾಯ್ ಕೊಡಿ. ಚಾರ್ಜ್ ಖಾಲಿ ಮಾಡ್ಬಿಡ್ಬೇಡವಲ್ಲೇ ಅಪ್ಪ ಶಿಷ್ಯ. ನಾನು ನಿಂಗೆ ಅವಾಗೆ ಅದನ್ನೇ ಹೇಳಿದ್ದು. ಇವಾಗ ಆ ಯಪ್ಪ ನಂಗೆ ಹೇಳಿದ್ದ
ಇರು ನಿಮಿಷ. ರಿಯಾಕ್ ತಗೊಂತಾರ ಕೇಕು. ನಂಗು ಓಡ್ತಿದೆ ನಂಗೂ ರಿಯಾಕ್ಟು. ಅದಿ ನಿಂಗೆ 2 ಅಲ್ಲ, ನಿಂಗೆ 1, ರಿಯಾಗು 1, ಮಿಕ್ಕಿ ಎಷ್ಟೊಂದು ಜನ ಇರ್ತಾರಲ್ಲ ಅವ್ರಿಗೆ 1 ಸಾಕು. ಮೈ ಗಾಡ್, ಚಿತ್ತೂರು ಸಿಕ್ಕಾಪಟ್ಟೆ ಬಿಸಿಲಿದೆ. 34 ಡಿಗ್ರೀಸ್ ಇದೆ. ನನಗೊಂದು 50 ಡಿಗ್ರೀಸ್ ಇದೆಯಾ ಅನ್ನೋ ಥರ ಫೀಲ್ ಆಗ್ತಾಯಿದೆ. ನಮ್ಮ ಕಡೆನೂ ಇದೆ ಬಿಸಿಲು, ಬಟ್ ನಾವು ಜಾಸ್ತಿ ಮನೇಲಿರೋ ಕಾರಣ ಏನೋ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಕಾರಲ್ಲಿ ಬರ್ತಿದ್ರೆ ಬಿಸಿ ಹಬೆ ಹಂಗೆ ಹೊಡಿತಾ ಇದೆಯಪ್ಪ. ಟ್ರಾವೆಲ್ ಮಾಡ್ತಾನೆ ಇದ್ವಿ ಯಾವಾಗ್ಲಿಂದ. ಸೊ ಶಾರ್ಟ್ ಬ್ರೇಕ್ ತಗೊಂಡ್ವಿ, ಏನಾದ್ರು ತಿಂಡಿ ತಗೊಳ್ಳೋಣ ಅಂತ. ಇಲ್ಲಿ ಬೆಸ್ಟ್ ಬೇಕ್ರಿಗೆ ಬಂದಿದ್ದೀವಿ ನಾವು. ಇಲ್ಲಿ ಪಾರ್ಕಿಂಗ್ ಇತ್ತು ಆ್ಯಕ್ಚುಲಿ, ಅದಕ್ಕೆ ಇಲ್ಲೇ ನಿಲ್ಸ್ಕೊಂಡಿದ್ದು. ಬೇಕ್ರಿ ಹೆಸರೇ ಬೆಸ್ಟ್ ಬೇಕ್ರಿ. ಬೇಕ್ರಿ ಹೆಸರೇ ಬೆಸ್ಟ್ ಬೇಕ್ರಿ. ಎಲ್ಲಿ ಹೋಗ್ತಂದ್ರೆ ಇದನ್ನ ಅಂದ್ರೆ ಬೆಸ್ಟ್ ಬೇಕ್ರಿನಲ್ಲಿ, ಅದು ಹೆಸರೇನಂದ್ರೆ ಬೆಸ್ರೇ ಬೆಸ್ಟ್ ಬೇಕ್ರಿ ಹಂಗಿಟ್ಟಿದ್ದಾನೆ ನಾನು ದೀಪು. ಏನು ಇಲ್ಲೆಲ್ಲ ಚಾಕ್ಲೇಟ್ಸೇ ಇಲ್ಲ, ಡೈರಿ ಮಿಲ್ಕ್ ಎಲ್ಲ ಇಲ್ವೇ ಇಲ್ಲ. ಮತ್ತೆ ಯಾಕೆ ಬೆಸ್ಟ್ ಬೇಕ್ರಿ ಅಂತ ಹೇಳ್ತಿದ್ದಾರೆ? ಮೈ ಗಾಡ್, ಅದು ಅವ್ರನ್ನೇ ಕ್ವಶನ್ ಕೇಳಬೇಕು. ಬಟ್ ತುಂಬಾ ಬಿಸಿಲಿದೆ. ಇಡೋನು ಹೆಂಗೆ ಇಲ್ಲಿ ಜನ ಆಲ್ರೆಡಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರ ಅನ್ಸುತ್ತೆ ಇದಕ್ಕೆ. ಇಲ್ಲಿ ನಾರ್ಮಲ್ ಅದು ಏನು ತಿನ್ಬೇಡ, ಅದು ರಿಯಾಗೆ. ಎಲ್ಲ ಕಡೆ ಫ್ಲೆಕ್ಸ್ಗಳು ಚಿತ್ತೂರಲ್ಲಿ. ಆ್ಯಂಡ್ ಊರಬ್ಬ ಕಂಪ್ಲೀಟ್ಲಿ ಒಂದೊಂದು ರೋಡ್ಸ್ ಬೇರೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನಾನು ಕುಯ್ ಅಂತ ಹೊಡ್ಕೊಂತಾರೆ. ಫಸ್ಟ್ ಇದು ಹಾಕೊಂಬಿಡೋಣ. ಸೊ ಮೀ ಆಫ್ಟರ್ ಸೀಟ್ ಬೆಲ್ಟ್. ಹಾಂ ತಗೊಂಡೆ, ಕವರ್ ತಗೊಂಡಿದ್ದೀವಿ. ಇಲ್ಲಿದೆ. ಹಿಂದೆಗಡೆ ಇದೆ ಕವರ್. ಎಸ್, ಅಲ್ಲಿ ಇಲ್ಲಿ ಒಂದೊಂದು ಕಡೆ ರೋಡ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಊರಬ್ಬ ಅಲ್ಲ, ಎಲ್ಲ ಒಂದೊಂದು ಸ್ಟ್ರೀಟಲ್ಲಿ ಬ್ಲಾಕ್ ಮಾಡ್ಕೊಂಬಿಟ್ಟಿದ್ದಾರೆ ಅವರವರೇ. ಆ ರೀಸನಿಂದ ಒಂಚೂರು ಲೇಟ್ ಆಗ್ಬೋದು ಅನ್ಸುತ್ತೆ. ಇನ್ನು 2 ಗಂಟೆಗೆ ರೀಚ್ ಆಗ್ತೀವಿ, ಒಂದು 30 ಮಿನಿಟ್ಸ್ ಅಷ್ಟೇ. ಚೆನ್ನಾಗಿ ಅನ್ಸಿದ್ಯಾ ಡ್ರೈವ್ ಮಾಡೋಕ್ಕೆ? ಆಫ್ಟರ್ ಲಾಂಗ್ ಟೈಮ್ ಅಲ್ಲ ನೀನು ಲಾಂಗ್ ಬರ್ತಾ ಇರೋದು? ಲಾಂಗ್ ಡ್ರೈವ್ ಬರ್ತಾ ಇರೋದು? ರೀಸೆಂಟ್ ಆಗಿ ಚಿತ್ತೂರಿಗೆ ಬಂದಿದ್ನಲ್ಲ ತಿರ್ಗಾ ಫ್ರೆಂಡ್ಸ್ ಜೊತೆ, ಇವ್ರ ಮನೆಗೆ ಬಂದಿದೆ. 2 months ಬ್ಯಾಕ್ ಅನ್ಸುತ್ತೆ. 2 months. ನಿನಗದು ಲಾಂಗ್ ಬ್ಯಾಕೇನೆ. ನೀನು ವಾರ ಹೋಗ್ತಿದ್ದೆ. ಹೋಗ್ತಾನೆ ಇರ್ತೀವಿ ಅಲ್ಲೆಲ್ಲ ಮತ್ತೆ. ಸರಿ.